ಅತ್ತ ವಾಲ್ಮೀಕಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇತ್ತ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಧರಣಿ ನಡೆಸಿದೆ. ಸದನ ನಡೆಯೋಕೆ ಬಿಡ್ತಾ ಇಲ್ಲ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜನವಿರೋಧಿ ನೀತಿ, ಸದನದ ನಡಾವಳಿಗೆ ಧಕ್ಕೆ ಆರೋಪ. ಅದರ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಒಬ್ಬರ ಸಂಬಂಧವಾಗಿ ಪ್ರತಿಭಟನೆಗಳು ನಡೀತಾ ಇದಾವೆ. ನಿಮ್ಮ ಒಬ್ಬರ ಸಂಬಂಧವಾಗಿ ಪ್ರತಿಭಟನೆಗಳು ನಡೀತಾ ಇದಾವೆ. ನಮ್ಮ ಅಧ್ಯಕ್ಷರು ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಾನೇನು ಮಾತಾಡಲ್ಲ. ಮ್ಯಾಟರ್ ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ. ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ ಅವರು. ಇಲ್ಲ, ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ. ನಾನು ಹೇಳ್ತಾ ಇದ್ದೀನಿ. ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೊಂತೀವಿ. ಅವ್ರು ಬರ್ತಾ ಇಲ್ಲ. ಅದನ್ನು ಸುಳ್ಳಾಗ್ತಾ ಇಲ್ಲ. ಒಂದೇ ಡಿಮ್ಯಾಂಡ್, ಈಗ ನಾವು ರೆಡಿ ಇದ್ದೀವಿ, ಆದ್ರೆ ರಿಸೈನ್ ತಗೊಳ್ಳಿ. ಯಾಕೆ ನಾನು ಒಬ್ಬ ದಲಿತ ಅಂತ ಹೇಳಿದ ಅಲ್ಲಿನ ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ. ಅವರ ಸಮೇತ ಸುಮಾರು 126 ಜನ ಮೇಲೆ ಗಂಭೀರವಾದ ಪ್ರಕರಣಗಳು ಬಿಜೆಪಿ ಆಡಳಿತದಲ್ಲಿದ್ದಾವೆ. ಅವರು ನಿಮ್ಮ ಒಬ್ಬರ ಸಂಬಂಧವಾಗಿ ಪ್ರತಿಭಟನೆಗಳು ನಡೀತಾ ಇದಾವೆ. ನಿಮ್ಮ ಒಬ್ಬರ ಸಂಬಂಧವಾಗಿ ಪ್ರತಿಭಟನೆಗಳು ನಡೀತಾ ಇದಾವೆ. ನಮ್ಮ ಅಧ್ಯಕ್ಷರು ನಮ್ಮ ಪಾರ್ಟಿ ಅಧ್ಯಕ್ಷ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಘೋಷಣೆ ಕೂಡ ಬಾಕಿ ಇರತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಪರಿಹಾರವನ್ನು ಒದಗಿಸಿಕೊಡಬೇಕಾದಂತಹ ಕೆಲಸಗಳು ಮುಂದಿನ ಹಂತದಲ್ಲಿದ್ದಾವೆ. ಈ ತಿಂಗಳಲ್ಲಾದರೂ ಕೂಡ ಈ ಒಂದು ಬರ ಘೋಷಣೆ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆಗಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾಗಿರ್ತಕ್ಕಂಥ ವಿಜಯಾನಂದ್ ಕಾಶಪ್ಪನವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜ್ಯದಲ್ಲಿ ಬರ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ನೀವು ಗಮನಿಸಿದ್ರಿ, ತಾಂಡವವಾಡ್ತಾ ಇದೆ. ಮಧ್ಯಂತರ ಪರಿಹಾರಗಳು ಸಿಕ್ಕಿಲ್ಲ. ರಾಜ್ಯದಿಂದ ಕೂಡ ಏನು ಪರಿಹಾರಗಳು ಸಿಕ್ಕಿಲ್ಲ ಮತ್ತು ಕುಡಿಯುವ ನೀರಿನಂತ ಆದ್ಯತೆಗಳ ಪರಿಹಾರಗಳು ಸಿಗ್ತಾ ಇದಾವೆ. ಈ ಬರ ಈ ತಿಂಗಳಲ್ಲಿ ಘೋಷಣೆ ಆಗುತ್ತೆ. ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಏನಾದ್ರು ಚರ್ಚೆಗೆ ಬರಬಹುದಾ? ಖಂಡಿತವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದಲ್ಲಿರುವಂತಹ ಉತ್ತರ ಕರ್ನಾಟಕದಲ್ಲಿ ಕೆಲವಷ್ಟು ಭಾಗ ಈಗಾಗಲೇ ನಾವು ಸಚಿವ ಸಂಪುಟದ ಎಲ್ಲ ಇವತ್ತೇನು ಸಚಿವರುಗಳು ಈಗಾಗಲೇ ಬರ ವೀಕ್ಷಣೆಯನ್ನು ಮಾಡಿದ್ವಿ. ಖುದ್ದಾಗಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತೇನು ಆದೇಶವನ್ನು ಕೊಟ್ಟಿದ್ರು ಸಚಿವ ಸಂಪುಟದಲ್ಲಿ, ನಾವು ಆ ತರ ಎಲ್ಲ ವೀಕ್ಷಣೆ ಮಾಡಿ ವರದಿಯನ್ನು ಕೂಡ ಕೊಟ್ಟಿದ್ದೀವಿ. ಬೆಳೆ ಹಾನಿ ಆಗಿದೆ. ನಮ್ಮ ಮುಂಗಾರು ಇವತ್ತು ನಮ್ಮ ಕಡೆ ಹೆಸರು, ಸೂರ್ಯಕಾಂತಿ, ತೊಗರಿ ಬೆಳೆಯುವಂತ ರೈತರು ಅವರಿಗೆಲ್ಲರಿಗೂ ಸ್ವಲ್ಪ ನಷ್ಟ ಆಗಿದೆ. ಮತ್ತು ಅಲ್ಲಿ ಕಳೆದ ವರ್ಷದ ಒಂದು ಏನು ಅವರಿಗೆ ಇನ್ಶೂರೆನ್ಸ್ ಬಾಕಿ ಇತ್ತು, ಆ ಬಾಕಿ ಇರುವಂತ ದುಡ್ಡನ್ನು ಕೂಡ ನಾವೇನು ವರದಿ ಸಲ್ಲಿಸಿದ ತಕ್ಷಣ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ಏನು ಹಳೇದು ಬಾಕಿ ಇರುವಂತ ಎಲ್ಲ ಇನ್ಶೂರೆನ್ಸ್ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ಸುಮಾರು 20 ಕೋಟಿ ಇತ್ತು, ಬಾಗಲಕೋಟೆ ಜಿಲ್ಲೆಗೆ. ಅದನ್ನ ಈಗಾಗಲೇ ನಾವು ಅನುದಾನ ಬಿಡುಗಡೆ ಮಾಡಿ ಆ ರೈತರಿಗೆ ಸಿಗುವಂತ ಕೆಲಸ ಈಗಾಗಲೇ ಮಾಡಿದ್ವಿ. ಇಂತಹ ಸಂದರ್ಭದಲ್ಲಿ ಇವತ್ತು ಸದನ ನಡೆದಿದೆ. ಸದನವನ್ನ ಗೌರವಯುತವಾಗಿ ಇವತ್ತು ರಾಜ್ಯದ ದುರಂತ ಸಮಸ್ಯೆಗಳು, ಕುಡಿಯ ನೀರಿರ್ಬೋದು, ರೈತರ ಸಮಸ್ಯೆ ಇರಬಹುದು, ಅನೇಕ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಇವತ್ತು ಸದನವನ್ನು ಕರೆಯಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆ ಸದನವನ್ನು ನಡೆಯಕ್ಕೆ ಬಿಡದೇ ಇರೋದು ಇವತ್ತು ಎಷ್ಟು ಸರಿ? ಭಾರತೀಯ ಜನತಾ ಪಕ್ಷದವರು ಇವತ್ತೇನು ಇವರಿಗೆ ಒಂದು ನೈತಿಕ ಮಟ್ಟ ಇವತ್ತು ಏನಾದರೂ ಇದ್ರೆ ಅವರು ಸದನವನ್ನ ಸುಗಮವಾಗಿ ನಡೆಯೋದಕ್ಕೆ ಬಿಡಬೇಕು. ಅದು ಬಿಟ್ಟು ಯಾವುದೋ ಒಂದು ವಿಷಯನ ಆರೋಪಕ್ಕೆ ಯಾವುದಾದ್ರೂ ಒಂದು ಆರೋಪ ಮಾಡಿದ್ರೆ ಅದರಲ್ಲಿ ಹುರುಳಿ ಇರಬೇಕು ಅಂತ. ಯಾವುದೇ ಹುರುಳಿಲ್ಲ. ನಾಗೇಂದ್ರ ಮೇಲೆ ವಿನಾಕಾರಣ ಇವತ್ತು ಆರೋಪವನ್ನು ಇವರೇ ಹೊರಿಸ್ತಾ ಇದ್ದಾರೆ. ಒಂದು ನೋಟಿಸ್ ಕೂಡ ಸ್ಪೀಕರ್ ಕೊಡದೆ ಯಾವುದೇ ಚರ್ಚೆ ಆಗ್ಬೇಕಂದ್ರೆ ಕಲಾಪದಲ್ಲಿ ಒಂದು ನೋಟಿಸ್ ಕೊಡುವಂತ ಪದ್ಧತಿ, ಆ ಕಾನೂನು ನಡಿಯಲ್ಲಿ ನಾವೆಲ್ಲರೂ ಇರುವಂತವ್ರು. ಏನು ಸಂವಿಧಾನ ಏನು ಹೇಳುತ್ತೆ, ಆ ಸಂವಿಧಾನ ನಡಿಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಶಿಸ್ತು, ಒಂದು ಅರ್ಹತೆಗಳಿದ್ದಾವೆ. ಅದನ್ನೆಲ್ಲವೂ ಗಾಳಿಗೆ ತೂರಿ ಸದನದಲ್ಲಿ ಸಣ್ಣ ಮಕ್ಕಳ ತರ ನಡ್ಕೊಳ್ಳುವಂಥದ್ದು. ಇದು ಕೇಂದ್ರ ಸರ್ಕಾರ ಏನ್ ಮಾಡಿತು? FRP ಫಿಕ್ಸ್ ಮಾಡಲಿಲ್ಲ. ಆ ರೈತರಿಗೆ ಇದುವರೆಗೂ ಪರಿಹಾರ ನೀಡಲಿಲ್ಲ. ಯಾವುದೇ ಅನುದಾನವನ್ನು ಕೊಡದೆ ಅದು ಕೂಡ ಮಲ್ತಾಯಿ ಧೋರಣೆ ನಿರಂತರವಾಗಿ ಕರ್ನಾಟಕದ ಮೇಲೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದ ನರೇಂದ್ರ ಮೋದಿ ಅವರು ಇವತ್ತು ಉದ್ದೇಶಪೂರ್ವಕವಾಗಿ ರಾಜ್ಯಕ್ಕೆ ಕೊಡಬೇಕಾಗಿರುವಂತಹ
ಪ್ರತಿ ವರ್ಷ ಆ ಅನುದಾನ ಕೂಡ ಬಿಡುಗಡೆ ಮಾಡ್ತಾ ಇರುವಂತದ್ದು. ಅದನ್ನ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ವಿರೋಧ ಪಕ್ಷದ ನಾಯಕರು. ಇಷ್ಟೊಂದು ಸಂಸದರನ್ನು ಗೆಲ್ಲಿಸಿ ಕಳಿಸಿದ್ದಾರೆ ರಾಜ್ಯದಿಂದ, ಸಂಸದರು ಬಾಯಿನೇ ತೆಗಿತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಎಲ್ಲ ಸಂಸದರು ಕರೆದು ಏನು ನವದೆಹಲಿಯಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು, ರಾಜ್ಯದ ಸಮಸ್ಯೆನೇ ಚರ್ಚೆ ಮಾಡಿದ್ರು, ರೈತರಿಗೆ ಪರಿಹಾರ ಕೊಡುವಂತದ್ದಿರಬಹುದು, ನಮ್ಮ GST ಅನುದಾನ ಕೊಡುವಂತದ್ದಿರಬಹುದು. ಅದನ್ನ ಕೊಡೋದಂತ ಬಿಟ್ಟು ಕೇವಲ ರಾಜಕೀಯ ಮಾಡುವಂತದ್ದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸದನವನ್ನ ಆ ಸಮಯ ಹಾಳು ಮಾಡಬೇಡ್ರಿ, ಸದನವನ್ನ ನ್ಯಾಯಯುತವಾಗಿ ನಡೆಯಕ್ಕೆ ಬಿಡ್ರಿ ಅಂತ ಅನ್ನೋದಕ್ಕೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಇದಿಷ್ಟು ಸಚಿವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸೇರಂತಬಿಟ್ಟು ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿರೀಕ್ಷೆ ಇದ್ದಿದ್ದು ಬಿಡದಿ ವಿಚಾರ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಬಹುದು ಅನ್ನೋದು ಈಗ ಉಲ್ಟಾಗಿ ನಾಗೇಂದ್ರ ಅವ್ರಿಗೆ ತಿರ್ಕೊಂಡ್ಬಿಟ್ಟಿದೆ. ನಾಗೇಂದ್ರ ಅವರ ವಿಚಾರಕ್ಕೆ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇತ್ತಾ, ಕಾಲಹರಣ ಮಾಡುವಂತ ಅವಶ್ಯಕತೆ ಇತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದಿದೆ. ಈಗ ನಿಮ್ಗೆ ನಿರೀಕ್ಷೆ ನಿಮ್ಗೆ ನಿರೀಕ್ಷೆ ಇತ್ತು ಬಿಡದಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಆಯ್ತದೆ ಅಂತ? ಮಾಧ್ಯಮದವ್ರು ಏನಾದ್ರು ನಿರೀಕ್ಷೆ ಮಾಡ್ತಾ ಇದ್ರೆ ಬಿಡದಿ ಹೋರಾಟ ಜೋರಾಗ್ತದೆ ಅಂತ? ಇರ್ಲಿ, ಯಾವುದೇ ವಿಚಾರವಾಗಲಿ, ಈಗ ಸದನ ಸೇರ್ತಕ್ಕಂಥದ್ದು ಪರಸ್ಪರ ಚರ್ಚೆಗಳ ಮುಖಾಂತರ ಆ ವಿಚಾರಗಳನ್ನ ಮಂಡನೆ ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಂಡು ಸರ್ಕಾರದಲ್ಲಿ ತಪ್ಪಿದ್ರೆ ಅದನ್ನ ಸಾರ್ವಜನಿಕವಾಗಿ ತೋರಿಸಲಿಕ್ಕೆ ಸದನ ಇರತಕ್ಕಂಥದ್ದು. ಇವರು ನಾಗೇಂದ್ರ ಅವರ ವಿಚಾರ ಈಗಾಗಲೇ ಹಿಂದೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು, SIT ತನಿಖೆ ಕೂಡ ಆಯಿತು. ಇವರು ಸದನವನ್ನು ದುರುಪಯೋಗ ಪಡಿಸಿಕೊಂಡು ಸದನದ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ದುರುಪಯೋಗ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ ಬಿಜೆಪಿ ಅವರು, JDSನವರು. ನಾನು ಯಾಕೆ ಹೇಳಕ್ ಬರ್ತೀನಿ, ಏನ್ ಈ ವಿಚಾರ ಹೇಳ್ತೀನಿ ಅಂದ್ರೆ ಅವ್ರಿಗೆ ಸಬ್ಜೆಕ್ಟೇ ಇಲ್ಲ ಚರ್ಚೆ ಮಾಡ್ಲಿಕ್ಕೆ. ಆಮೇಲೆ ಸಬ್ಜೆಕ್ಟ್ ಅದನ್ನ ಚರ್ಚೆ ಮಾಡತಕ್ಕಂತ ಚಾಕ್ಯತೆನೂ ಅವ್ರಲ್ಲಿ ಕಾಣ್ತಾ ಇಲ್ಲ. ನಾವು ಅಲ್ಲಿ ಫೇಲ್ ಆಯ್ತೀವಿ ಅಂತ ಹೇಳಿ ಅದನ್ನ ಮುಖ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರು. ನಾಗೇಂದ್ರ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಅರ್ಹತೆ ಇರಲಿಲ್ವಾ ಕಾಂಗ್ರೆಸ್ನಲ್ಲಿ ಸಚಿವರಾಗೋಕೆ ಅಂತ? ಸರ್, ಯಾಕೆ ನಾಗೇಂದ್ರ ಅವ್ರಿಗೆ ಅರ್ಹತೆ ಇಲ್ವಾ? ಅರ್ಹತೆ ಬಗ್ಗೆ ಎಲ್ರಿಗೂ ಅರ್ಹತೆ ಇದೆ, 140 ಜನಕ್ಕೂ ಅರ್ಹತೆ ಇದೆ. ಅದು ಕೆಲವು ಮಾನದಂಡಗಳು, ಕೆಲವು ವಿಭಾಗವಾರು ಪ್ರಾತಿನಿಧ್ಯಗಳು, ಇದ್ರ ಮೇಲೆ ತೀರ್ಮಾನ ಆಗ್ತದೆ. ಕಳಂಕ ಅವ್ರ ಮೇಲೆ ಇದ್ದಾಗ ಅದು ನಿರ್ಧಾರ ಆಗೋವರೆಗೂ ಬಿಟ್ಟಿದ್ರೆ ಒಳ್ಳೇದಿತ್ತು ಅನ್ನುವಂಥದ್ದು. ಕೇಂದ್ರದಲ್ಲಿ ಒಂದು ಕಾನೂನನ್ನು ಮಾಡಲಿ, ಕಳಂಕ ಯಾರ್ಯಾರ ಮೇಲೆ ಇದೆ ಅವ್ರನ್ನೆಲ್ಲರೂ ಕೂಡ ಸಚಿವ ಸಂಪುಟಕ್ಕೆ ತಗೋಬೇಡದು ಅಂತ ಹೇಳಿ ಕಾನೂನು ಮಾಡಿದ್ರೆ ಆವಾಗ ಅದಕ್ಕೆ ನಾವು ಬೈಂಡ್ ಆಗ್ತೀವಿ. ಕೇಂದ್ರದಲ್ಲಿ ಎಷ್ಟು ಜನ ಕಳಂಕಿತ ಸಚಿವರಿಲ್ಲ? ಅವ್ರಿಗೆ ಆರೋಪ ಎಲ್ಲರ ಮೇಲೂ ಇದೆ. ಯಾಕೆ ಅವ್ರನ್ನೆಲ್ಲ ಕೇಂದ್ರದ ಸಚಿವರನ್ನಾಗಿ ಮಾಡ್ಕೊಂಡಿದ್ದಾರೆ? ಅದಕ್ಕೆ ಅವ್ರಿಗೂ ನ್ಯಾಯ, ನಮಗೂ ನ್ಯಾಯ ಅಲ್ಲ. ಆರೋಪ ತೀರ್ಮಾನ ಆಗಿ ಇವರ ಅಪರಾಧಿ ಅಂತ ತೀರ್ಮಾನ ಆದ್ರೆ ಅದು ಕಾನೂನು ಕ್ರಮ ತಗೊಂತದೆ. ಬಹಳ ಪ್ರಮುಖವಾಗಿ ಬರದ ವಿಚಾರ ಚರ್ಚೆ ಆಗಬೇಕಾಗಿತ್ತು ಸರ್. ಈ ತಿಂಗಳ ಕೊನೆಯವರೆಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡಬೇಕು, ಬರ ಘೋಷಣೆ ಮಾಡಿ ಅಂತ. ಅದಾಗುತ್ತಾ ಕೆಲಸ ಅಂತ ಸರ್ಕಾರದಿಂದ? ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮನ್ನ ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಹೇಳಿದ್ರು, ನಾವೆಲ್ಲ ಕೂಡ ಹೋಗಿ ಸ್ಥಳೀಯವಾಗಿ ಚರ್ಚೆ ಮಾಡಿ ಬರದ ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವಾಸ್ತವಾಂಶದ ಅರಿವನ್ನ ತೆಗೆದುಕೊಂಡ್ಬಂದು ಈಗ ಬುಕ್ಲೆಟ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಇದು ಸಲ್ಲಿಸಿದ ನಂತರ ನಾವು ಇದಕ್ಕೆ ಪ್ರಸ್ತಾವನೆಯನ್ನ ಅದು ವೈಜ್ಞಾನಿಕವಾಗಿ ತೀರ್ಮಾನ ಆಗಬೇಕು. ಸುಮ್ಮನೆ ನಮ್ಮ ಇಚ್ಛೆ ಬಂದಾಗ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳು, ಅಲ್ಲಿರ್ತಕ್ಕಂಥ ಮಳೆಯ ಪ್ರಮಾಣ ಇರ್ಬೋದು ಅಥವಾ ಬೆಳೆ ಯಾವ ಪರಿಸ್ಥಿತಿಯಲ್ಲಿದೆ ಅಂತಕ್ಕಂಥ ವಿಚಾರವೆಲ್ಲ ಚರ್ಚೆ ಮಾಡಿ ನಂತರ ಅದನ್ನ ನಾವು ಕೇಂದ್ರಕ್ಕೆ ಕಳಿಸಿ ನಾವು ಅದನ್ನ ಬರ ಯಾವುದು ಆಗಬೇಕು, ಘೋಷಣೆ ಆಗಬೇಕು, ಅದನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಪ್ರಮುಖವಾಗಿ ಸರ್, ಕಳೆದ ಬಾರಿ ಬರದ ಪರಿಹಾರವನ್ನ ಕೋರ್ಟ್ ಮುಖಾಂತರ ತೆಗೆದುಕೊಳ್ಬೇಕಂತ ಪರಿಸ್ಥಿತಿ ಬಂತು ರಾಜ್ಯ ಸರ್ಕಾರಕ್ಕೆ. ಈ ಬಾರಿನೂ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆಗುತ್ತಾ ಅಥವಾ ಈ ಕೊಟ್ಟಂತ ವರದಿಯನ್ನ ಕೇಂದ್ರ ಸರ್ಕಾರ ಪುರಸ್ಕರಿಸಿ ಬರ ಪರಿಹಾರ ಬಿಡುಗಡೆ ಮಾಡುತ್ತೆ ಅನ್ನೋ ನಿರೀಕ್ಷೆ ಏನಾದ್ರೂ ಇದೆಯಾ? ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ. ಕಳೆದ ಬಾರಿ ನಾವು ಕೋರ್ಟ್ಗೆ ಹೋಗಿ ಪಡೆದುಕೊಂಡು ಅಂತಂದ್ರೆ ಇದೊಂಥರ ಚೀಮಾರಿ ಆಗ್ತಂಗಲ್ವಾ ಕೇಂದ್ರ ಸರ್ಕಾರಕ್ಕೆ, ಮಲತಾಯಿ ಧೋರಣೆಯನ್ನ ಯಾವ ರೀತಿ ತೋರಿಸ್ತಾ ಇದೆ ಅಂತಕ್ಕಂಥದನ್ನ. ಬಹುಶಃ ಈ ಬಾರಿ ಕಳಿಸ್ತೀವಿ, ನೋಡೋಣ ಅವ್ರು ಯಾವ ರೀತಿ ಅದನ್ನ ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನ. ಇಲ್ಲಿ ಕೂಗಾಡ್ದವರಲ್ಲ ಮಹಾನ್ ನಾಯಕರುಗಳು, ಇವರೆಲ್ಲ ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮನವೊಲಿಸಿ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡ್ಬಂದ್ರೆ ಜನ ಮುಂದಿನ ಸರಿ ಅವ್ರನ್ನ ನೋಡ್ತಾರೆ. ಇಲ್ಲ ಅಂತಂದ್ರೆ ಇವ್ರು ರಾಜಕೀಯಕ್ಕೆ 28ಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವಾಗಿ ಏನಾದ್ರು ಚರ್ಚೆ ಆಗಬಹುದಾ ಸರ್? ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ಪರ್ಟಿಕ್ಯುಲರ್ ವಿಚಾರ ಚರ್ಚೆ ಇಲ್ಲ. ಬೇರೆ ಬೇರೆ ಸಬ್ಜೆಕ್ಟ್ಗಳಿದಾವೆ. ಬರೋದ್ ವಿಚಾರ ಇದೆ, ಬರೋದ್ ನಾವು ಸಬ್ಮಿಟ್ ಮಾಡಬೇಕಿವ ಈ ಬಾರಿ ಕ್ಯಾಬಿನೆಟ್ ಅಲ್ಲಿ. ನಾವೆಲ್ಲ ಭೇಟಿ ಕೊಟ್ಟಿದ್ದೋ ಆ ವಿಚಾರವಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಅದನ್ನ ವರದಿಯನ್ನ ನೀಡಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ. ವರದಿ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಸರ್ಕಾರ ಮಾಡುತ್ತೆ. ಸರ್ಕಾರ ಅದನ್ನ ಯಾವ ರೀತಿ ಅದನ್ನ ಘೋಷಣೆ ಮಾಡಬೇಕು, ಯಾವ ಮಾನದಂಡದ ಮೇಲೆ ಘೋಷಣೆ ಮಾಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡ್ತದೆ. ಥ್ಯಾಂಕ್ ಯು.